ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೃಷಿ ಸಚಿವರಾದಂಥ ಶ್ರೀ ಚೆಲುವರಾಯ ಸ್ವಾಮಿಯವರ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರ, ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ನಾ ಅವರ, ಶಾಸಕರಾದಂಥ ಆಶಿಫ್ ಶೇಟ್ ಅವರ, ಕೋನ್ ರೆಡ್ಡಿ ಅವರ, ಬಾಬಾ ಸಾಹೇಬ್ ಪಾಟೀಲ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚಂದ್ರರಾಜ್ ಅಟ್ಟಿಹೊಳಿ ಅವರ, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ರೆ ಅವರ, ಮಾಜಿ ಶಾಸಕರಾದಂಥ ಘಾಟ್ಕಿ ಅವರ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಬಾಂಧವರೇ, ತಾಯಂದಿರ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ರೈತರಿಗೆ ಬೆಳಗಾವಿ ವಿಭಾಗದ ರೈತರು ಅವರೆಲ್ಲರೂ ಕೂಡ ಕೃಷಿ ಯಂತ್ರ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ. ಇದನ್ನ ಕಳೆದ ವರ್ಷನೂ ಕೂಡ ವಿತರಣೆ ಮಾಡಿದ್ದು, ಈ ವರ್ಷನೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ. ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಸುಮಾರು 62% ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ಪಟ್ಟಣದಲ್ಲಿರೋರು 38 ಜನ ಅಷ್ಟೇ, ಹಳ್ಳಿಗಳಲ್ಲಿ ಇನ್ನೂ 62 ಜನ ವಾಸ ಮಾಡ್ತಾರೆ, ಕೃಷಿ ಮೇಲೆ ಅವಲಂಬನೆಯನ್ನ ಆಗಿದ್ದಾರೆ. ಒಂದು ಕಾಲದಲ್ಲಿ ಸುಮಾರು 80% ಕೃಷಿ ಮೇಲೆ ಅವಲಂಬನೆ ಆಗಿದ್ರು, ಈಗ ಕಡಿಮೆ ಆಗ್ತಾ ಇದೆ. ಕಾರಣ ಯಾಕಪ್ಪ ಅಂತಂದ್ರೆ, ಬಹಳ ದಿನ ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥ ಜನ ನಗರ ಪ್ರದೇಶಗಳಿಗೆ ವಲಸೆ ಬಂದದ್ರಿಂದ, ಕೃಷಿಯನ್ನು ಬಿಟ್ಟಿದ್ರಿಂದ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಒಣ ಬೇಸಾಯ ಮಾಡೋರೇ ಜಾಸ್ತಿ ಇರ್ತಕ್ಕಂಥದ್ದು, ನೀರಾವರಿ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಸುಮಾರು 64% ಜನ ಒಣ ಬೇಸಾಯವನ್ನ ಮಾಡ್ತಕ್ಕಂಥ ರೈತರು ಇರ್ತಕ್ಕಂಥದ್ದು. 36% ಜನ ಮಾತ್ರ ನೀರಾವರಿ ಪ್ರದೇಶವನ್ನು ಹೊಂದಿದ್ದು ನೀರಾವರಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತರು. ಆದ್ರಿಂದ ಯಾರು ಒಣ ಬೇಸಾಯದ ಮೇಲೆ ಅವಲಂಬನೆ ಆಗಿದ್ದಾರೆ, ಆ ರೈತರಿಗೆ ಸಹಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅಷ್ಟೇ ಅಲ್ಲ, ಒಟ್ಟಾರೆಯಾಗಿ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ನಾವೀಗ ಪುಸ್ತಕ ಬಿಡುಗಡೆ ಮಾಡಿದ್ರು, ಒಂದು ಪುಸ್ತಕ ಕೊಟ್ಟಿದ್ದಾರೆ. ಅದು 1913ನೇ ಇಸ್ವಿಯಿಂದ 2013ವರೆಗೆ ಒಂದು ಶತಕ ಕೃಷಿ ಹೆಂಗೆ ನಡೆದು ಬಂತು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಈಗ 11 ದಶಕಗಳಾಗಿದ್ದಾವೆ. ಕೃಷಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ 11 ದಶಕಗಳಾಗಿದ್ದಾವೆ. 23ಕ್ಕೆ 11 ದಶಕಗಳು.
ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತಾ ಕಾರ್ಯಕ್ರಮ. ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನ ಕೊಡ್ತಕ್ಕಂಥದ್ದು, ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲಿ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಮತ್ತೆ ಹುಬ್ಳಿ, ಧಾರವಾಡ ಈ ಭಾಗದಲ್ಲೆಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಕಟಾವು ಯಂತ್ರಗಳನ್ನ ಎಲ್ಲ ರೈತರಿಗೆ 40% ಅಲ್ಲ, 40% ಸಹಾಯಧನವನ್ನು ಸರ್ಕಾರ ಕೊಡುತ್ತದೆ. SC ST ಜನರಿಗೆ 50% ಸಹಾಯಧನವನ್ನು ಕೊಡುತ್ತದೆ. ಹಿಂದೆ ಇದನ್ನು ಕೊಡ್ತಾ ಇರಲಿಲ್ಲ. ನಾವು ಬಂದ ಮೇಲೆ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಮಾಡಿರ್ತಕ್ಕಂಥದ್ದು ಸುಮಾರು 46 ಕೋಟಿ ರೂಪಾಯಿ ಇತ್ತು. ಈಗ 90 ಕೋಟಿ ರೂಪಾಯಿಗಳನ್ನು ಮಾಡಿದ್ದೀವಿ. 90 ಕೋಟಿ ಅಲ್ವೇನ್ರಿ? 90 ಕೋಟಿ ರೂಪಾಯಿಗಳನ್ನ ಈಗ ಮಾಡಿದ್ದೀವಿ. ಇದರ ಅರ್ಥ ಈಗ ಇವತ್ತು ಕೃಷಿ ಕಾರ್ಮಿಕರು ನಗರ ಪ್ರದೇಶಗಳಿಗೆ ವಲಸೆ ಬಂದಿದ್ದರಿಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು ಅಂತೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ದೇವೆ. ಈಗ ಯಂತ್ರೋಪಕರಣಗಳನ್ನ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನ ಉಪಯೋಗಿಸಿಕೊಂಡು ಹೆಚ್ಚು ಜನ ಕೃಷಿ ಕಾರ್ಮಿಕರು ಸಿಗದಿರೋದು ಕೂಡ ಕಟಾವುಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಬಹಳ ಜನ ಈ ಬೆಳಗಾವಿನ ಅವರು ಮತ್ತೆ ಬಾರ್ಡರ್ನಲ್ಲಿ ಇರ್ತಕ್ಕಂಥವ್ರು, ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು. ಅದು ಬಹಳ ಕಷ್ಟ ಆಗ್ತದೆ ವ್ಯವಸಾಯ ಮಾಡೋದು. ಸೊ ಹಾಗಾಗಿ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ, ನಿಮಗೆ ದುಡ್ಡು ಕೂಡ ಉಳಿತಾಯ ಆಗ್ತದೆ, ಮತ್ತೆ ಬೆಳೆ ಕಟಾವು ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಇಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಇನ್ನೊಂದು ಒಣ ಬೇಸಾಯಕ್ಕೆ ನಮ್ಮ ಸರ್ಕಾರ ಎಂಥದ್ದು ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. 13-14ರಲ್ಲಿ ಜಾರಿಗೆ ತಂದಿದೆ. ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸ್ಬಿಡ್ತು. ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ 200 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ. ಸುಮಾರು ಈ ವರ್ಷ ಅಂದ್ರೆ ಈ ಕಳೆದ ವರ್ಷ 25,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನು ತೋರಿಸಿದ್ದೀವಿ. 25,000ಕ್ಕೂ ಹೆಚ್ಚು ತೋರಿಸಿದ್ದೀವಿ. ಬಹುಶಃ ಕೋನರೆಡ್ಡಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.